ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದಕ್ಷಿಣ ಕಾಶಿ ಎಂದು ಪ್ರಖ್ಯಾತಿ ಪಡೆದಿರುವ ಯಡೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಕೃಷ್ಣಾರತಿ, ಪುರುವಂತರ ಮಹಾಮೇಳ, ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ ಹಾಗೂ ಶ್ರೀಶೈಲ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ಕೋತ್ರಿ ಗ್ರಾಮದಲ್ಲಿ 2 ದಿನಗಳ ಕಾಲ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಭಕ್ತರಿಗೆ ಧರ್ಮ ಜಾಗೃತಿ ಹಾಗೂ ಲಿಂಗ ದೀಕ್ಷೆ ಕಾರ್ಯಕ್ರಮ. ಭಕ್ತರ ಕಾಮಧೇನು ಯಡೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಮೂಲ್ಗ್ಲಾರ್ಗ ಜೀರ್ಣೋದ್ಧಾರವಾಗಿ ಉತ್ತರ ಮತ್ತು ದಕ್ಷಿಣ ದಿವ್ಯ ಗೋಪುರ ಮಾಡಲಾಗಿದ್ದು, ಇದೇ ಜನವರಿ 20ರಂದು ನಡೆಯುವ ಸಂಚಾರಿ ಧರ್ಮ ಯಾತ್ರೆಗೆ ಸಾನ್ನಿಧ್ಯವನ್ನು ಶ್ರೀಮದ ಗಿರಿರಾಜ ಸೂರ್ಯ ಸಿಂಹಾಸನದ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿ ಅವರು 1 ತಿಂಗಳ ಕಾಲ ಜಿಲ್ಲೆಯಾದ್ಯಂತ ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಲಿಂಗ ದೀಕ್ಷೆ ನೀಡುವ ಮೂಲಕ ಧರ್ಮಯಾತ್ರೆ ಕೈಗೊಂಡಿದ್ದು, ಶ್ರೀ ಭದ್ರಕಾಳಿ ವೀರಭದ್ರೇಶ್ವರ ಸಾಮೂಹಿಕ ತುಲಾಭಾರ ಹಾಗೂ ಸಾಮೂಹಿಕ ಲಿಂಗ ದೀಕ್ಷಾ ಕಾರ್ಯಕ್ರಮ ಜರುಗಿಸಲಾಗುತ್ತಿದೆ ಎಂದು ಇದೇ ವೇಳೆ ಪೂಜ್ಯ ಶ್ರೀಗಳು ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೋಚ್ರಿ. ಆದ್ರೆ ಇವತ್ತು ನಮ್ಮ ಶಾಸ್ತ್ರಿಗಳು ಬಂದಿದ್ದಾರೆ. ನಿನ್ನೆ ಹುಕ್ಕೇರಿಯ ವಿರಕ್ತ ಮಠದ ಪರಮ ಪೂಜ್ಯರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತು ನಮ್ಮ ಪೊಲೀಸರು ಮತ್ತು ನಮ್ಮ ಪಾಟೀಲ್ ಇಬ್ಬರು ಫೋನ್ ಮಾಡಿದ್ರು, ಅಜ್ಜಾರ ಬರಬೇಕು ಅಂದ ತಕ್ಷಣ ಸಂಕೇಶ್ವರದೊಳಗೆ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೆ ನಾವು ನಿಮ್ಮಲ್ಲಿ ಬಂದಿದ್ದೀವಿ. ಸ್ವಲ್ಪ ತಡ ಆಗ್ಯದ. ಆದ್ರೆ ಒಂದು ಮಾತನ್ನ ಕೋಚರಿ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮೂರಿಗೆ ದಯಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಮೊದಲು ಪುಣ್ಯವಂತರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂತಂದ್ರೆ ಕೋಚರಿಗೂ ಯಡೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಅದ. ಬಹಳಷ್ಟು ಜನ ಯಡೂರು ವೀರಭದ್ರ ದೇವರಿಗೆ ನಡ್ಕೊಳ್ತೀವಿ. ಒಂದು ಮನೆ ಗುರು, ಇನ್ನೊಂದು ಮನೆ ದೇವರು. ಇವು ಬಹಳ ಪ್ರಮುಖವಾಗಿರುವಂತ. ಅದಕ್ಕೆ ಈ ಮನೆ ದೇವರು ಯಡೂರಿನ ವೀರಭದ್ರ ಮಹಾಸ್ವಾಮಿ ನಿಮ್ಮ ಊರಿಗೇನೆ ಬರ್ತಾ ಇದ್ದಾನೆ ಅಂತಂದ್ರೆ ನೀವೆಲ್ಲರೂ ಕೂಡ ಪುಣ್ಯವಂತರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಉದ್ದೇಶ ಏನು ಅಂತಂದ್ರೆ ನಮ್ಮ ಜನ ಎಲ್ಲರೂ ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೋಬೇಕು, ಎಲ್ಲರೂ ಸಂಸ್ಕಾರವಂತರಾಗಬೇಕು ಅನ್ಕೊಂಡು ಅವರು ಇಚ್ಛೆ ಪಟ್ಟಿದ್ದಾರೆ. ಬಹುಶಃ ಎಷ್ಟು ಜನ ದೀಕ್ಷೆಗೆ ನೀವು ಸನ್ನದ್ಧರಾಗಿದ್ದೀರಿ ನನಗೆ ಗೊತ್ತಿಲ್ಲ. ಆದ್ರೆ ಒಂದನ್ನ ಹೇಳಿದ ನಮ್ಮ ಶಾಸ್ತ್ರಿಗಳು, 150 ಜನ ಲಿಂಗ ದೀಕ್ಷೆಗೆ ಈಗಾಗಲೇ ತಯಾರಾಗಿದ್ದಾರೆ ಅಂತ ಹೇಳಿ ನಾನು ಪೊಲೀಸರಿಗೆ ಮತ್ತು ನಮ್ಮ ಪಾಟೀಲ್ ಫೋನ್ ಮಾಡಿದ ಪಾಟೀಲಿಗೆ ಹೇಳಿದೀವಿ, ನಿಮ್ಮ ಊರೊಳಗ 300 ಕ್ರಾಸ್ ಅದು ಅಂತಂದ್ರ 300ಕ್ಕಿಂತ ಹೆಚ್ಚು ಆಗ್ಬೇಕು. ಅದು ಅಂದ್ರೆ ಬರುವುದಿಲ್ಲ, ಇವತ್ತು ಒಂದಿನ ಬಂದು ಹೋಗ್ತೀನಿ ಅಂತ ಮೊದಲೇ ಹೇಳಿದೀನಿ. ಆದ್ರೆ ಇವರು ಶಾಸ್ತ್ರಿಗಳ ನಾಳೆ ನಾಡಿದ್ದು ಫೋನ್ ಮಾಡಿದ್ರ ನಾನು ನಾಳೆ ಬೆಳಿಗ್ಗೆ ಬೆಂಗಳೂರು ಕಾರ್ಯಕ್ರಮ ಅದ. ಎಂತ ಕಾರ್ಯಕ್ರಮ ಇದ್ರು ನೀವು 300ಕ್ಕಿಂತ ಹೆಚ್ಚಾದ್ರಿ ಅಂತಂದ್ರ ನಾವ ಸ್ವತಃ 5ನೇ ತಾರೀಕಿಗೆ ಬರ್ತೀವಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಉದ್ದೇಶ ಏನು ಅಂತಂದ್ರೆ ನೀವು ಚೆನ್ನಾಗಿರ್ಬೇಕು, ಬಿಟ್ರೆ ಬೇರೆ ಏನೂ ಇಲ್ಲ. ನಿಮಗೆ ಸಂಸ್ಕಾರ ಕೊಡ್ಲಿಕ್ಕಾಗಲೇ ಜಗದ್ಗುರುಗಳು ಬರ್ತಾರೆ. ಜೊತೆಗೆ ನಿಮ್ಮ ಊರಿಂದ, ಯಾಕಂತಂದ್ರೆ ಇವತ್ತು ನಿನ್ನೆ ಈಗ ಸಂಕೇಶ್ವರದೊಳಗೆ 1000 ಜನ ದೀಕ್ಷೆಯನ್ನು ತಗೊಳಕತ್ತಾರ. ನಾಳೆ ಇವತ್ತು ನಾವಲ್ಲಿ ನೋಡಿದ್ರೆ ಹುಚ್ಚು ಹಿಡಿತೆ ನಮಗೆ. ಏನೋ ಎಲ್ಲೂ ಜಗ ಸಾಲುವಲ್ಲ, ಅಷ್ಟು ಜನ ಬಂದ್ರು. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಕೋಚರಿ ಒಳಗ ನಾ ಬಹಳಷ್ಟು ಕಾರ್ಯಕ್ರಮಕ್ಕ ಕೋಚರಿಗೆ ನೀವು ಎಲ್ಲೆಲ್ಲಿ ಯಾವಾಗ ಕರೀತಿರೋ ಅವಾಗ ಬಂದಿವೋ ಇಲ್ಲೋ ಬಂದಿವಲ್ಲ.
ಅದಕ್ಕೆ ನೀವ್ ಯಾವಾಗ ಕರೆದಾಗ ನಾವು ಬರ್ತೀವಿ. ಇನ್ನು ಕರೆದೇ ಇದ್ದಾಗ ಹಬ್ಬಗಳು ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದೈತಿ? ನೀವ್ ಯಾವಾಗ ಕರಿತೀರಿ ಅವಾಗ ಯಾವಾಗೂ ಬರ್ತೀವಿ. ಅದಕ್ಕೆ ಏನಂತಂದ್ರ ನಾವ ನಿಮ್ಮ ಗುರುಗಳು, ಗೊತ್ತಾಯ್ತಿಲ್ಲ? ಹೌದಾ ಅಲ್ಲ? ನಾವು ಶಿವಾಚಾರ್ಯರು ನಿಮ್ಮ ಗುರುಗಳು. ಇನ್ನ ನಿಮಗ ನಮಗ ಅಂದ್ರೆ ನಮ್ಮ ಗುರುಗಳು ಶ್ರೀಶೈಲ ಜಗದ್ಗುರುಗಳು ಬರಾಕತ್ತಾರ ಅಂದ್ರ ನೀವೆಷ್ಟು ಜನ ಸೇರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾಳೆ ನಾ ಏನ್ ಬಿಡಂಗಿಲ್ಲ, ನೋಡ್ತೀನಿ. ನಾನು ವಿಡಿಯೋ ಕಾಲ್ ಆದ್ರೂ ಮಾಡಿ ನೋಡ್ತೀನಿ. ಈ ಜಗ ಸಾಲಬಾರದು, ಅಷ್ಟು ಜನ ಕೂಡಬೇಕು. ನೀವೆಲ್ಲಾ ಶ್ರೀಶೈಲ ಜಗದ್ಗುರುಗಳು ಬಂದಾಗಂತೂ ಯಾರೋ ಮನೆಯೊಳಗಿರೋ ಹಾಗಿಲ್ಲ, ಎಲ್ಲರೂ ಇಲ್ಲೇ ಇರಬೇಕು. ನೀವು ಬಹುಶಃ ಕೋಚರಿಗೆ ಹೋಗಿದ್ದೀವಿ, ಕೋಚರಿ ಒಳಗೆ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ಹುಕ್ಕೇರಿ ತಾಲೂಕಿನಾಗ ಈಗ ಕಾರ್ಯಕ್ರಮ ಆಗಿಲ್ಲ ಅಂತ ಹೇಳಿ ಜಗದ್ಗುರುಗಳು ಮನಪೂರ್ವಕವಾಗಿ ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕು. ಗುರು ಏನು ಬರ್ತಾನಲ್ಲ, ಇದು ಗೊತ್ತಿರಲಿ ನಿಮಗ. ನೀನು ಅಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ. ಗುರು ಹೊಲದ ಪಾದವನ್ನು ಇಡಬೇಕಂತ ನಿಮ್ಗೆ ಗೊತ್ತಿರ್ಲಿ. ಹೊಲದ ಪಾದ ಇಡಬೇಕಂದ್ರ ಈಗ ನೀವು ಯಾರ ನಿಮ್ಮ ಬಂಧುಗಳು ಬರ್ತಾರ ಮನೆಗೆ, ಬರುವಾಗ ನೀವು ಹೆಂಗಿರ್ಬೇಕು? ನಿಮ್ಮ ಮನೆ ಸ್ವಚ್ಛ ಇರಬೇಕು, ಅವ್ರ ಪ್ರೀತಿಯಿಂದ ಕರಿಬೇಕು. ಆಮೇಲೆ ನಿಮ್ ಮನ್ಯಾಗ 100 ಮಂದಿ ಇದ್ದ ಒಂದ್ ಇಬ್ಬರ ಏನಾರ ಅಲ್ಲಿ ಇದ್ರಿ ಅಂತಂದ್ರ ನಿಮ್ ಬಂಧುಗಳಿಗೆ ಖುಷಿ ಆಕತೇನ? ಆಗಂಗಿಲ್ಲ. ನಿಮ್ಮ ಬಂಧುಗಳಿಗೆ ಇಡೀ ಕುಟುಂಬ ಇರಬೇಕಂತ ಹೇಳಿ ಹಾಗೆ ನಿಮ್ಮ ಬಂಧುಗಳು ಬಯಸ್ತಾರೋ ಹಂಗ ಗುರು ಬಂಧು ಏನ್ ಬಯಸ್ತಾನಂದ್ರೆ ನಮ್ಮೆಲ್ಲಾ ಮಕ್ಕಳು ಒಂದೇ ಕಡೆ ಇರಬೇಕು ಅಂತ ಹೇಳಿ ಬಯಸ್ತಾನೆ. ಅಂದ್ಮೇಲೆ ಗುರುವಿನ ಮನಸ್ಸ ಆನಂದಾಗಿ ಆಶೀರ್ವಾದ ಮಾಡಿ ಹೋಗುವ ಹಾಗೆ ನೀವೆಲ್ಲರೂ ಕೋಚರಿಯವರು ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಬಹಳಷ್ಟು ಲೇಟ್ ಆಗಿದೆ. ಬಹುಶಃ 9ಕ್ಕೆ ಪ್ರವಚನ ಮುಗಿಬೇಕಾಗಿತ್ತು.